ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ ಕೆಎಚ್. ಕೆಆರ್ಪೇಟೆಯಲ್ಲಿ ರಸ್ತೆಗೆ ಅಡ್ಡವಾಗಿ ಬಿದ್ದ ಕಂಟೈನರ್. ಮೈಸೂರು ಚನ್ನರಾಯಪಟ್ಟಣ ರಸ್ತೆ ಬಂದ್, ಪ್ರಯಾಣಿಕರ ಪರದಾಟ. ಮೈಸೂರು ರಸ್ತೆಗೆ ಅಡ್ಡವಾಗಿ ಬಿದ್ದ ಕಂಟೈನರ್. ಮೈಸೂರು ಚನ್ನರಾಯಪಟ್ಟಣ ರಸ್ತೆ ಬಂದ್, ಪ್ರಯಾಣಿಕರ ಪರದಾಟ. ಕೆಆರ್ಪೇಟೆ ತಾಲೂಕಿನ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಮುರುಕನಹಳ್ಳಿ ಸೇತುವೆ ಬಳಿ ನಂಜನಗೂಡಿನ ಕೈಗಾರಿಕಾ ಪ್ರದೇಶಕ್ಕೆ ಸಾಗಿಸುತ್ತಾ ಇದ್ದ ಕಂಟೈನರ್ ರಸ್ತೆಗೆ ಅಡ್ಡಲಾಗಿ ಬಿದ್ದು 3 ಗಂಟೆಗೂ ಹೆಚ್ಚು ಕಾಲ ಮೈಸೂರು ರಸ್ತೆ ಬಂದಾಗಿ ಪ್ರಯಾಣಿಕರು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕಿದ್ದಾರೆ. ರಾಜಸ್ಥಾನದ ಅಜ್ಮೇರ್ನಿಂದ ಮೈಸೂರು ಸಮೀಪದ ನಂಜನಗೂಡು ತಾಂಡವಪುರ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ತಾ ಇದ್ದ ಬೃಹತ್ ಕಂಟೈನರ್ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಸೇತುವೆ ಬಳಿ ಮರಕ್ಕೆ ತಗುಲಿ ರಸ್ತೆಗೆ ಅಡ್ಡಲಾಗಿ ಉರುಳಿ ಬಿದ್ದಿರುವುದರಿಂದ ಮೈಸೂರು ಚನ್ನರಾಯಪಟ್ಟಣ ರಸ್ತೆ ಬೆಳಗ್ಗೆ 6 ಗಂಟೆಯಿಂದ ಬಂದ್ ಆಗಿದೆ. ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಕಂಟೈನರ್ ರಸ್ತೆಗೆ ಬಿದ್ದು ವಾಹನಗಳ ಸಂಚಾರಕ್ಕೆ ಹಾಗೂ ಪ್ರಯಾಣಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರನ್ನ ಕ್ರೈನ್ ಅನ್ನು ತರಿಸಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಕಂಟೈನರ್ ಅನ್ನು ತೆರವು ಮಾಡಿಸಲು ಮುಂದಾಗಿದ್ದಾರೆ. ಮುಂಜಾನೆಯ ಸಮಯವಾಗಿದ್ದರಿಂದ ಕಂಟೈನರ್ ರಸ್ತೆಗೆ ಬಿದ್ದ ಸಂದರ್ಭದಲ್ಲಿ ಜನಸಾಮಾನ್ಯರ ಓಡಾಟ ಇಲ್ಲದಿರುವ ಕಾರಣ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಕಂಟೈನರ್ ರಸ್ತೆಗೆ ಬಿದ್ದು ರಸ್ತೆಯು ಬಂದಾಗಿದ್ದು ಸಂಪೂರ್ಣವಾಗಿ ರಸ್ತೆಗೆ ಅಡ್ಡವಾಗಿರುವುದರಿಂದ ಪ್ರಯಾಣಿಕರು ರಸ್ತೆಯ ಬದಿಯ ಗದ್ದೆಯಲ್ಲಿ ತುರ್ತು ಮಾರ್ಗ ಮಾಡಿಕೊಂಡು ರಸ್ತೆ ದಾಟಲು ಹರಸಾಹಸ ಪಡುತ್ತಾ ಇರುವ ದೃಶ್ಯ ಕಂಡುಬಂದಿತ್ತು. ಬ್ಯೂರೋ ರಿಪೋರ್ಟ್ ಡಾ ಕೆ.ಆರ್. ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಇದು ಗೌಡ್ರೆ ಸರ್, ಇದು ಮೈಸೂರು ಮಂಡ್ಯ ಡಿಸ್ಟ್ರಿಕ್ಟ್ ಕೆಆರ್ಪೇಟೆ ತಾಲೂಕು. ಕೆಆರ್ಪೇಟೆಯಿಂದ ಮೈಸೂರು ರೋಡಲ್ಲಿ ಮುರ್ಕನಹಳ್ಳಿ ಹತ್ರ ಸೇತುವೆ ಹತ್ರ ಟ್ಯಾಂಕರ್ ಮೇಲೆ ಕಂಟೈನರ್ ಮೇಲೆ ಇದು ಹೋಗ್ಬೇಕಾದ್ರೆ ಕಂಟೈನರ್ ಹೋಗಿದೆ. ಕಂಟೈನರಲ್ಲಿ ಟ್ಯಾಂಕು ಮರಕ್ಕೆ ಹೊಡೆದು ಬಿದ್ದು ರೋಡ್ ಮಧ್ಯದಲ್ಲಿ ಬಿದ್ದು ತುಂಬ ಜನಗಳಿಗೆ ತೊಂದರೆ ಆಯ್ತಾ ಇದೆ. ಆದಷ್ಟು ಬೇಗ ಬಂದು ಆಡಳಿತ ಇಲಾಖೆ, ಪೊಲೀಸ್ ಇಲಾಖೆ ಬಂದು ಆದಷ್ಟು ರೋಡ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ ಅಂದ್ಬಿಟ್ಟು. ಕೆಆರ್ಪೇಟೆ ತಾಲೂಕು ಮುರ್ಕನಹಳ್ಳಿ ಸೇತುವೆ ಹತ್ರ ಇದೊಂದು ಹಂಸ ಹಾಕಿದ್ದಾರೆ. ಈ ಹಂಸ ಸ್ವಲ್ಪ ದಪ್ಪಗೆ ಹಾಕಿ ಅದಕ್ಕೆ ವೈಟ್ ಪಟ್ಟಿ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಹಂಸ ಹಾಕಿ ತುಂಬ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ರಾತ್ರಿ ಒಂದು ಆಕ್ಸಿಡೆಂಟ್ ಆಗಿವೆ. ದಪ್ಪಾಗಿ ಹಾಕಿ ಇದಕ್ಕೆ ವೈಟ್ ಪಟ್ಟಿ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವೈಜ್ಞಾನಿಕವಾಗಿ ಹಾಕಿದ್ದಾರೆ ಹಂಸನ. ಅವೈಜ್ಞಾನಿಕವಾಗಿ ಹಾಕಿದ್ದಾರೆ, ಸಣ್ಣ ಹಾಕಿದ್ದಾರೆ, ಕಾಣಲ್ಲ. ರಾತ್ರಿ ಹೊತ್ತು ಬಂದರೆ ಯಾವುದು ರೇಡಿಯಂ ಇಲ್ಲ, ಏನಿಲ್ಲ. ಗಾಡಿಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಇಲ್ಲಿ. ಇದು ಕೆಆರ್ಪೇಟೆ ಟೌನ್ ಮುರುಕನಹಳ್ಳಿ ಹತ್ರ ಸೇತುವೆ ಹತ್ರ. ಯಲಬುರ್ಗಾದಲ್ಲಿ ಇನ್ನರ್ ವೀಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಸವಿತಾ ಮುರಡಿಮಠ ಆಯ್ಕೆ. ಮಾಜಿ ಅಧ್ಯಕ್ಷಗೆ ವಿದಾಯ, ನೂತನ ಅಧ್ಯಕ್ಷಗೆ ಪಟ್ಟಾಧಿಕಾರ ಸಮಾರಂಭ. ಇನ್ನರ್ ವೀಲ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸವಿತಾ ಮುರಡಿಮಠ ಆಯ್ಕೆ. ಮಾಜಿ ಅಧ್ಯಕ್ಷಗೆ ವಿದಾಯ, ನೂತನ ಅಧ್ಯಕ್ಷಗೆ ಪಟ್ಟಾಧಿಕಾರ ಸಮಾರಂಭ. ಯಲಬುರ್ಗಾ ಪಟ್ಟಣದ ಇನ್ನರ್ ವೀಲ್ ಸಂಸ್ಥೆಯ ನೂತನ ಅಧ್ಯಕ್ಷೆಯಾಗಿ ಸವಿತಾ ಮುರಡಿಮಠ ಅಧಿಕಾರ ಸ್ವೀಕರಿಸಿದರು. ಈ ಹಿನ್ನೆಲೆಯಲ್ಲಿ ಮಾಜಿ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್ ಅವರಿಗೆ ವಿದಾಯ ಹಾಗೂ ನೂತನ ಅಧ್ಯಕ್ಷಗೆ ಪಟ್ಟಾಧಿಕಾರ ಹಸ್ತಾಂತರ ಸಮಾರಂಭವನ್ನು ಇಂದು ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ವಕೀಲೆ ಹಾಗೂ ಆರಾಮ್ ಫೌಂಡೇಶನ್ ಸಂಸ್ಥಾಪಕಿ ಮಮತಾ ರಾಯರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಮಾಜಿ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್ ತಮ್ಮ ಅವಧಿಯಲ್ಲಿ ಯಲಬುರ್ಗಾದಲ್ಲಿ ಅನೇಕ ಜನಪರ ಸೇವಾ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದು ಶ್ಲಾಘಿಸಿದರು. ಬಡವರಿಗೆ ಆರ್ಥಿಕ ನೆರವು, ಸಾರ್ವಜನಿಕ ಸ್ಥಳಗಳು, ದೇವಸ್ಥಾನ ಹಾಗೂ ಉದ್ಯಾನವನಗಳಲ್ಲಿ ಆಸನಗಳ ವ್ಯವಸ್ಥೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಸಂಸ್ಥೆ ಕೈಗೊಂಡಿದೆ. ಮುಂದೆಯೂ ಸಂಸ್ಥೆಗೆ ತಮ್ಮಿಂದ ಅಗತ್ಯ ಸಹಕಾರ ನೀಡುವುದಾಗಿ ಅವರು ಭರವಸೆ ವ್ಯಕ್ತಪಡಿಸಿದರು. ಬಳಿಕ ಮಾಜಿ ಅಧ್ಯಕ್ಷೆ ಚೆನ್ನಮ್ಮ ಪಾಟೀಲ್ ಅವರು ನೂತನ ಅಧ್ಯಕ್ಷೆ ಸವಿತಾ ಮುರಡಿಮಠ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಅಧಿಕಾರ ಸ್ವೀಕರಿಸಿದ ಸವಿತಾ ಮುರಡಿಮಠ ತಮ್ಮ ಪರಿಚಯ ಹಾಗೂ ಅನುಭವವನ್ನು ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿ ಹಾಗೂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸುನೀತಾ ಪಂದಂಗರಾಯ್, ಡಾ ನಂದಿತಾ ದಾನರೆಡ್ಡಿ ಸೇರಿದಂತೆ ಹಲವರು ಮಾತನಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮುಖ್ಯ ಅತಿಥಿಗಳು ಮಾಜಿ ಹಾಗೂ ಹಾಲಿ ಅಧ್ಯಕ್ಷೆಯರು ಮತ್ತು ಮಾಧ್ಯಮ ಪ್ರತಿನಿಧಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷೆ ಶಕುಂತಲಮ್ಮ ಮಾಲಿ ಪಾಟೀಲ್, ಉಮಾ ಎಸ್ ಹೊಸ್ಮನಿ, ವಕೀಲ ಎಸ್ ಮಹೇಶ್ವರಿ, ರತ್ನ ನೂಲ್ವಿ, ನಿರ್ಮಲಾ ಗೋಣಿ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಆದಿ, ಪ್ರಜಾಭವ ನ್ಯೂಸ್, ಯಲಬುರ್ಗಾ. ಬ್ಯೂರೋ ರಿಪೋರ್ಟ್ ಸಿಆದಿ, NK64, ಯಲಬುರ್ಗಾ. ನಡೆಸಿಕೊಟ್ರು. ಶಕುಂತಲಾ ಆಂಟಿ ಕೂಡ ಅಷ್ಟೇ ನನಗೆ ಸಹಕಾರ ಅವ್ರಿಗೂ ನಾನು ಸಹಕಾರ ಕೊಟ್ಟಿದ್ದೀನಿ, ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ. ತಮ್ಮ ಮಗಳ ತರ ನನ್ನನ್ನು ನೋಡ್ಕೊಂಡಿದ್ದಾರೆ. ನನಗೆ ಬಹಳ ಖುಷಿ ಆಗುತ್ತೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಸಾಥ್ ಕೊಟ್ನು, ಅದೇ ತರ ಸವಿತಾ ಮೇಡಮ್ ಅವ್ರು ಕೂಡ ಸಾಥ್ ಕೊಡ್ತೀನಿ ಅಂತ ಹೇಳ್ತಾ
ಇಲ್ಲಿ ನೆಲೆಸಿರುವಂತಹ ಎಲ್ಲ ನನ್ನ ಅಕ್ಕನ ಬಳಗದ ಹಾಗೂ ನಾನು ಅಕ್ಕನ ಬಳಗದಲ್ಲಿ ಒಬ್ಬರಾಗಿದ್ದು ಅವರಿಗೆ ಸಾಥ್ ಕೊಡೋಣ. ಎನ್ಆರ್ವಿಲ್ ಸಂಸ್ಥೆಗೆ ಹೊಸದಾಗಿ ಜಾಯಿನ್ ಆಗಿರುವಂತಹ ಎಲ್ಲಾ ಸದಸ್ಯರು ಕೂಡ ಕರೆದ ತಕ್ಷಣ ದಯವಿಟ್ಟು ಬರ್ರಿ ಅಂತ ಹೇಳ್ತಾ, ಮೆಸೇಜ್ ಹಾಕಿದ ತಕ್ಷಣ ಬರ್ರಿ. ದಯವಿಟ್ಟು ಎಲ್ರಿಗೂ ಫೋನ್ ಮಾಡ್ಬೇಕಂದ್ರೆ ನನಗ್ ಮಾಡ್ಲಿಲ್ಲ ನಿನಗ್ ಮಾಡ್ಲಿಲ್ಲ ಅನ್ನೋದನ್ನ ಇಟ್ಕೋಬೇಡ್ರಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅದು ನಮ್ದು ಕಾರ್ಯಕ್ರಮ ಅಂತ ಹೇಳಿ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಆವಾದಗಳನ್ನ ಮಗದೊಮ್ಮೆ ಶಕುಂತಲಾ ಆಂಟಿ ಅವ್ರಿಗೂ ಕೂಡ ಹಾಗೂ ಚೆನ್ನಮ್ಮ ಆಂಟಿ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ಅವಕಾಶ ಮಾಡಿ ಆಹ್ವಾನಿತ ಅತಿಥಿಗಳೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ, ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಇನ್ನರ್ ವೀಲ್ ಕ್ಲಬ್ ಪದಗ್ರಹಣ ಸಮಾರಂಭ ಅಂದರೆ ಕೇವಲ ಅಧಿಕಾರಿಗಳ ಬದಲಾವಣೆ ಅಲ್ಲ, ಅದು ನಾಯಕತ್ವ, ಜವಾಬ್ದಾರಿ, ಸ್ನೇಹ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಸ್ವಾರ್ಥ ಸೇವೆಯ ಪ್ರತಿಬದ್ಧತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸುವ ಒಂದು ಸಂಭ್ರಮದ ಕ್ಷಣವಾಗಿದೆ. ನಿಜವಾದ ನಾಯಕತ್ವವನ್ನು ನಾವು ಹೊಂದಿರುವ ಹುದ್ದೆಯಿಂದ ಅಳತೆ ಮಾಡಕ್ಕಾಗಲ್ಲ. ನಾವು ಸ್ಪರ್ಶಿಸುವ ಜೀವನಗಳಿಂದ ಅಳತೆ ಮಾಡಬೇಕು. ಗುಡಿಬಂಡೆಯಲ್ಲಿ ಯುವ ಜನರು ಹೆಚ್ಚು ಕ್ರಿಕೆಟ್ನಂತಹ ಕ್ರೀಡೆಗಳಲ್ಲಿ ಭಾಗಿಯಾಗುವಂತೆ ಆಗಬೇಕು ಎಂದ ಜಿಎ ಅಮರೇಶ್. ಯುವ ಜನರು ಹೆಚ್ಚು ಕ್ರಿಕೆಟ್ನಂತಹ ಕ್ರೀಡೆಗಳಲ್ಲಿ ಭಾಗಿಯಾಗುವಂತೆ ಆಗಬೇಕು ಎಂದು ಜಿಎ ಅಮರೇಶ್ ಹೇಳಿದರು. ಯುವ ಜನರನ್ನ ಹೆಚ್ಚು ಕ್ರಿಕೆಟ್ನಂತಹ ಕ್ರೀಡೆಗಳಲ್ಲಿ ಭಾಗಿಯಾಗುವಂತೆ ಪ್ರೋತ್ಸಾಹಿಸಬೇಕಾಗಿದೆ. ಆಗ ಆ ಯುವ ಜನರು ಕ್ರೀಡೆಗಳಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡು ಕ್ರೀಡೆಗಳಲ್ಲಿ ಯುವ ಜನರು ಮುಂದೆ ಬರಲು ಸಾಧ್ಯವಾಗುತ್ತೆ ಎಂದು ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಎ ಅಮರೇಶ್ ಅವರು ತಿಳಿಸಿದರು. ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ರಲಕ್ಕೇನಹಳ್ಳಿ ಗ್ರಾಮದ ಬಳಿ ನಮೋ ಕ್ರಿಕೆಟ್ 2026ರ ಕಪ್ನಿಂದ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಯುವ ಜನರು ಹೆಚ್ಚು ಆಸಕ್ತಿಯಿಂದ ಕ್ರಿಕೆಟ್ನಂತಹ ಕ್ರೀಡೆಯಲ್ಲಿ ಭಾಗಿಯಾಗಲು ಆಡಲು ಇದ್ದಾರೆ. ಅಂತವರಿಗೆ ಅವಕಾಶಗಳನ್ನು ಕೊಡಬೇಕಾಗಿದೆ. ಯಾವುದೇ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಅದನ್ನು ಸಮಾಧಾನವಾಗಿ ಸ್ವೀಕರಿಸುವಂತೆ ಕ್ರೀಡಾಕಾರರು ಬೆಳೆಸಿಕೊಳ್ಳಬೇಕಾಗಿದೆ ಎಂದು ಸಲಹೆಯನ್ನ ನೀಡಿದರು. ನಂತರ ಬಾಗೇಪಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಪ್ರತಾಪ್ ಮಾತನಾಡಿ, ಸಮಾಜ ಸೇವಕರು ಸಿ ಮುನಿರಾಜು ಅವರು ತಿರುಮಣಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಗ್ರಾಮಗಳ ಯುವ ಜನರಿಗೆ ಕ್ರಿಕೆಟ್ ಆಡಲು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನ ಯುವ ಜನರು ಬಳಸಿಕೊಳ್ಳುವಂತೆ ಆಗಬೇಕಾಗಿದೆ. ಈ ಪಂದ್ಯಾವಳಿಯಲ್ಲಿ ಸರಿಸುಮಾರು 11 ತಂಡಗಳು ನೋಂದಣಿಯಾಗಿವೆ. ಈ ರೀತಿಯಲ್ಲಿ ಯುವ ಜನರು ಕ್ರೀಡೆಯಲ್ಲಿ ಭಾಗಿಯಾಗಿ ಆಡಲು ಮುಂದೆ ಬರುತ್ತಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಬಿಜೆಪಿ ಅಧ್ಯಕ್ಷ ಗಂಗಿರೆಡ್ಡಿ, ಮುಖಂಡರಾದ ಅರುಣ್ ಕುಮಾರ್, ಬಾಗೇಪಲ್ಲಿ ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಿನ್ನಿ ಪೂಜಪ್ಪ, ಮುಖಂಡರಾದ ರಾಮಚಂದ್ರಪ್ಪ, ಮಹೇಶ್, ಮಹದೇವ, ಕೊಂಡಪ್ಪ, ಮೋಹನ್ ಕುಮಾರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ, ಪ್ರಶಾಪ ಟಿವಿ, ಗುಡಿಬಂಡೆ. ಬಿಎಸ್ ಯಡಿಯೂರಪ್ಪನವರು ರಾಜಕಾರಣಕ್ಕೆ ಬಂದು ಸರಿಸುಮಾರು 50 ವರ್ಷಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಪ್ರಯತ್ನದ ಸವಿನೆನಪಿಗಾಗಿ ಹಾಗೂ ಚುನಾಯಿತ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈ ದೇಶದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ನರೇಂದ್ರ ಮೋದಿ ಅವರ ಸಾಧನೆಗಾಗಿ ಈ ಎರಡೂ ಕಾರಣಗಳನ್ನು ಇಟ್ಟುಕೊಂಡು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಆಗಿರುವ ಸಿ ಮುನಿರಾಜಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಯುವಕರಿಗೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ತರಬೇತಿಯನ್ನು ಕೊಟ್ಟು ಒಲಿಂಪಿಕ್ಸ್ಗೂ ಕಳಿಸುವಂತ ಸರ್ಕಾರದಿಂದ ಆದ್ಯತೆಯನ್ನು ಕೊಟ್ಟು ಮಾಡುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಪ್ರತಿಯೊಬ್ಬರನ್ನು ಏನಾದ್ರೂ ಸಮಾಜದಲ್ಲಿ ಗುರುತಿಸುವಂತ ಕೆಲಸ ಆಗೋದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗ್ಲಿ, ಒಬ್ಬ ಸಾಮಾನ್ಯ ಕ್ರೀಡಾಪಟುವನ್ನು ಏನಾದ್ರೂ ಗುರುತಿಸೋದಾದ್ರೆ ಅದು ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ ಸರ್ಕಾರದಿಂದ ಮಾತ್ರ ಆಗುತ್ತೆ. ಆದ್ರಿಂದ ಏನು ಈ ಕಾರ್ಯಕ್ರಮ ಗಜೇಂದ್ರ ಅವರು, ವೆಂಕಟೇಶ್ವರನವರು ಈ ಕಾರ್ಯಕ್ರಮವನ್ನು ಇಲ್ಲಿದ್ದು ಯಶಸ್ವಿ ಮಾಡ್ತಾ ಇದ್ದಾರೆ. ನೇತೃತ್ವದಲ್ಲಿ ಇಡೀ 33 ಪಂಚಾಯತಿಗಳಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಏನು ಇವತ್ತು 6 ತಂಡಗಳು ತಿರುಮಣಿ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಬೇಕು. ಎಲ್ಲ ಸಾಮರಸ್ಯದಿಂದ ಕಾರ್ಯಕರ್ತರು ತಂಡಗಳು ಗೆದ್ದು 2ನೇ ಪ್ರೈಸು ಮತ್ತು 2ನೇ 3ನೇ ಪ್ರೈಸು ಮತ್ತು 1ನೇ ಪ್ರೈಸ್ ಎಲ್ಲ ಯಶಸ್ವಿಯಾಗಿ ಗೆದ್ಕೋಬೇಕು ಅಂದ್ಬಿಟ್ಟು
ನಾನು ಅವರಿಗೆ ಯಶಸ್ವಿಯಾಗಿ ಕೋರುತ್ತೇನೆ. ನಿರಂತರವಾಗಿ ಒಂದು ದಿವಸಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಿ ಇಡೀ ಒಂದು ಹಿಸ್ಟ್ರಿಯನ್ನ ಈ ದೇಶದಲ್ಲಿ ಅತಿ ಹೆಚ್ಚು ದಿನಗಳು ಪರಿಪಾಲನೆಯನ್ನು ಕೊಟ್ಟಂತಹ ಪ್ರಧಾನಮಂತ್ರಿಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ. ಅವರ ನೆನಪಿನಲ್ಲಿ ಅದೇ ರೀತಿ ನಮ್ಮ ರೈತ ನಾಯಕರು, ಜನಪ್ರಿಯ ನಾಯಕರು, ಹಿಂದುಳಿದ ವರ್ಗದ ಆಶಾ ನಾಯಕರಾದಂತಹ BS ಯಡಿಯೂರಪ್ಪನವರ 50 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣವನ್ನು ನೆನಪಿಸಿಕೊಳ್ಳುತ್ತಾ ಅವರು ಸೇವೆ ಸಲ್ಲಿಸಿದ ಯಡಿಯೂರಪ್ಪನವರ ಕಾರ್ಯವೈಖರಿಯನ್ನು ನೆನಪಿಸುತ್ತಾ ಇವತ್ತು ಈ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಂತವಾಗಿ ಬೆಳೀತಾ ಇದೆ. ಅದೇ ರೀತಿ ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಯುವಕರನ್ನ ಮುಂಚೂಣಿಗೆ ತರಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಿ ಮುನ್ರಾಜ್ ಅಣ್ಣವರು ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಎಲ್ಲ ಯುವಕರು ಇವತ್ತು ಏನು ತಿರುಮಣಿ ಪಂಚಾಯಿತಿಯ ಕ್ರಿಕೆಟ್ ಟೂರ್ನಮೆಂಟ್ ಹುಡುಗರು ಚೆನ್ನಾಗಿ ಆಟವಾಡಿ ಬರುವಂತ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ಆಯ್ಕೆ ಆಡಿ ಅಲ್ಲೂ ಪ್ರೈಸ್ ಗೆಲ್ಕೋಬೇಕು ಅಂತೇಳಿ ನಿಮಗೆ ಅಭಿನಂದನೆಗಳು ತಿಳಿಸ್ತಾ, ಕುಣಿಗಲ್ನಲ್ಲಿ ಪ್ರಸಿದ್ಧ ಒಕ್ಕಲಿಗರ ಹರೇಶಂಕರ ಮಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಸ್ವಾಮಿಗಳ 53ನೇ ಜನ್ಮ ವರ್ಧಂತಿ ಮಹೋತ್ಸವ. ಕುಣಿಗಲ್ ತಾಲೂಕಿನ ಕಿತ್ನಾಮಂಗಲ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಒಕ್ಕಲಿಗರ ಮಠ ಹರೇಶಂಕರ ಮಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳ 53ನೇ ಜನ್ಮ ವರ್ಧಂತಿ ಮಹೋತ್ಸವ ಹಾಗೂ ಉಚಿತ ವಿದ್ಯಾರ್ಥಿ ನಿಲಯದ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡುತ್ತಾ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ಕ್ಷೇತ್ರದಲ್ಲಿ ಶ್ರೀ ಸಿದ್ದರಾಮ ಚೈತನ್ಯ ಸ್ವಾಮೀಜಿಗಳು ಬಡವ ಶ್ರೀಮಂತ ಎನ್ನದೆ ಎಲ್ಲರಿಗೂ ಒಳಿತನ್ನ ಬಯಸುತ್ತಾ ಸಂಸ್ಕಾರ, ಸಹಾಯ, ವಿದ್ಯೆ, ದಾಸೋಹ ನಡೆಸುತ್ತಾ ಗುರುಪೀಠವು ಯಾವುದೇ ರಾಜಕೀಯ ವ್ಯಕ್ತಿಗಳ ಸಹಾಯವಿಲ್ಲದೆ ಬೆಳೆದಿದೆ. ಮಠದ ಬೆಳವಣಿಗೆಗೆ, ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರಾದ ಸದಾನಂದ ಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಡಾ ರಂಗನಾಥ್, ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್, ರಾಜೇಶ್ ಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಗದೀಶ್ ನಾಗರಾಜಯ್ಯ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಲೋಕೇಶ್ ನಾಗರಾಜಯ್ಯ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಮತಿ, ನಿವೃತ್ತ ಐಎಎಸ್ ಅಧಿಕಾರಿ ಜಯರಾಮ್, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಬಾಲಾ ರವಿ, ಗಾಯತ್ರಿ, ಬಲರಾಮ್, ರಾಜಾ, ಬಿಕೆ ರಾಮಣ್ಣ ಸೇರಿದಂತೆ ಮಠದ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ HM ಅಶೋಕ್, ಪ್ರಜಾಪ್ರಭ ಟಿವಿ, ಕುಣಿಗಲ್. ತುಂಬಾ ಹಣವನ್ನು ಅರ್ಪಣೆ ಮಾಡುವುದರ ಮುಖಾಂತರ ನಾವು ಭಾರಿ ದೊಡ್ಡ ಸೇವೆಯನ್ನು ಮಾಡಿದ್ದೇವೆ ಅಂತ ಹೇಳುವಂತ ಭಾವನೆಗಳು. ಯಾರು ದೊಡ್ಡವನೇ ಆಗಲಿ, ಯಾರು ಬಡವನೇ ಆಗಲಿ, ದೇವರು ಕೊಟ್ಟದನ್ನ ಆ ಕೊಟ್ಟದಲ್ಲಿ ಒಂದು ಅಂಶವನ್ನು ಮತ್ತೆ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಅದೇ ದೇವರ ಪೂಜೆ ಅಂತ ನಾನು ಭಾವಿಸ್ತೇನೆ. ಆದ ಕಾರಣ ಆ ರೀತಿಯ ವ್ಯವಸ್ಥೆಗಳು ಇವತ್ತು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು. ಶಾಂತಿ ನೆಮ್ಮದಿಯಿಲ್ಲದಂತಹ ಯಾವುದೇ ವ್ಯಕ್ತಿ ಅವ ಮನುಷ್ಯನಾಗುವುದಿಲ್ಲ. ಆ ಶಾಂತಿ ಸಿಕ್ಕಬೇಕಾದ್ರೆ ನಮ್ಮ ಧರ್ಮದಲ್ಲಿ ದೇವತಾರಾಧನೆ ಒಂದು ಮಾತ್ರ, ದೇವರ ಆರಾಧನೆ ಮುಖಾಂತರ ತಮ್ಮ ಎಲ್ಲವನ್ನ ಮರೆತು ನಮ್ಮ ಆ ಅಂತಃಶಕ್ತಿಯನ್ನು ಒಮ್ಮೆ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಇವತ್ತು ಗುರುಗಳನ್ನ ನಾವು ಆ ದೇವರ ಸ್ಥಾನದಲ್ಲಿ ಕಂಡಿದ್ದೇವೆ. ಆ ಗುರುಗಳಿಗೆ ಇವತ್ತು ನಾವು ಮಾಡಿದಂತ ಆ ಗುರು ಪೂಜೆ ಪ್ರಾಯಶಃ ನೇರವಾಗಿ ನಾವು ಯಾವ ದೇವರನ್ನು ನಂಬಿಕೊಂಡು ಬಾಳಿ ಬದುಕ್ತಾ ಇದ್ದೇವೋ ಆ ದೇವರಿಗೆ ಅರ್ಪಣೆ ಮಾಡಿದಾಗ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನನಗೂ ಅಂತ ಒಂದು ಪುಣ್ಯ ಸಿಕ್ಕಿದೆ. ನಮ್ಮನ್ನ ಬಿಟ್ಟು ಸಮಾಜಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಂಡಂತ ಒಂದು ಸ್ವಾಮೀಜಿಯವರು ಏನು ಹೇಳ್ಬೇಕ ಅದನ್ನು ಅವರು ಹೇಳಿದ ಮೇಲೆ ನನಗೆ ಅನಿಸಿತು, ಪ್ರಾಯಶಃ ಈ ಸ್ವಾಮೀಜಿಯವರ ಜೊತೆ ಸ್ವಲ್ಪ ಒಡನಾಟಗಳಿದ್ರೆ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಒಳ್ಳೆಯವರಾಗಬಹುದು ಅಂತ ಹೇಳುವಂತ ನಮ್ಮ ಮನಸ್ಸಿಗೆ ಬಂದಂತ ಸಂಗತಿ. ಸ್ವಾಮೀಜಿಯವರು ಆಗ್ಲೇ ಹೇಳಿದ್ರು, ಏನು ಗೊತ್ತಿಲ್ಲ, ದೇವ ಸಂಕಲ್ಪ, ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ, ಸದಾನಂದ ಗೌಡರು ನೀವಲ್ಲಿ ಬರಬೇಕು. ನಾನು ಒಪ್ಕೊಂಡೆ. ಇವತ್ತು ಪ್ರಾಯಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಎಲ್ಲಿ ನೋಡದಂತ ಒಂದು ಅದ್ಭುತವಾದಂತ ಪುಣ್ಯ ಕ್ಷೇತ್ರಕ್ಕೆ ಇವತ್ತು ಬಂದಿದೆ. ಇದಕ್ಕೆ ಯೋಗ ಅಂತ ಹೇಳ್ತಾರೆ. ಯಾವುದೋ ಒಂದು ವ್ಯಕ್ತಿಗೆ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಆ ದೇವರು ನಿಶ್ಚಯ ಮಾಡ್ತಾನೆ, ಇಂಥ ಸಂದರ್ಭದಲ್ಲಿ ನೀನು ಬರಬೇಕು ಅಂತ ಹೇಳಿ. ಇವತ್ತು ಗುರುಪೂಜಾ ಉತ್ಸವದ ಸಂದರ್ಭದಲ್ಲಿ ಬರಲಿಕ್ಕೆ ಸಿಕ್ಕಿರುವಂತದ್ದು ಪ್ರಾಯಶಃ ಆ ಸ್ವಾಮೀಜಿಯವರು ನಮಗೆ ಇನ್ನೂ ಹೆಚ್ಚು ಆಶೀರ್ವಾದ ಮಾಡ್ತಾರೆ, ಸಮಾಜಕ್ಕೆ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ.
ಕುತ್ಕೊಂಡು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತದಕ್ಕೆ ನಾವೆಲ್ಲರೂ ಈ ಸಮಾಜ ಈ ಮಠ ಪ್ರತಿಷ್ಠೆ ಆಗ್ಬೇಕಾಗಿದೆ. ಅದನ್ನು ತಾವೆಲ್ಲರೂ ಮನವರಿಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ರಿ. ತಾವೆಲ್ಲರೂ ಸಹ ಹನಿ ಗೂಡುಗಳ ಹೇಳಾದ್ನಾಗೆ ದಾನವನ್ನು ಮಾಡಿದ್ವಿ. ನಾನು ಬಹಳಷ್ಟು ಜನ ಕೇಳ್ತಾ ಇರ್ತೀನಿ, ನಮ್ಮ ಯೂನಿಯನ್ ರವಿ 25 ಲಕ್ಷ ಕೊಟ್ಟಿದ್ದೀನಿ ನೋಡಿ ರಿಕಾರ್ಡ್ ತಗೊಂಡಿದ್ದ. ನಾನು ಹೇಳಿದೆ, ಏನಪ್ಪ ನೀವು ಚೆನ್ನಾಗಿರ್ಬೇಕು, ಮೊದಲು ನೀವು ಸಂಸಾರಸ್ಥರು, ನೀವು ಚೆನ್ನಾಗಿರ್ಬೇಕು, ನಿಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕಿ ನಿಮಗೇನಾದ್ರು ಉಳಿದ್ರೆ ಒಂದು ದಾನ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಾನು ಸುಮ್ಮನೆ ಮಾಡ್ಬೇಡಿ. ನನಗೆ ನೀವು ಫಸ್ಟ್ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಮನೆಯೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ, ಆಮೇಲೆ ಒಂದು 10 ರೂಪಾಯಿ 20 ರೂಪಾಯಿ ಉಳಿಸಿ ಮೋಜು ಮಸ್ತಿ ಮಾಡೋದನ್ನ ಬಿಟ್ಟು ಸಮಾಜಕ್ಕೆ ಕೊಡಿ, ಮಠಕ್ಕೆ ಕೊಡಿ. ಇದಷ್ಟೇ ನನ್ನ ಮನವಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸಹ ಹರಿಶಂಕರೇಶ್ವರನ ಈ ಸನ್ನಿಧಿಯಲ್ಲಿ ಸೇರಿದ್ವಿ. ಇದು ತುಂಬಾ 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಈ ಸಮುದಾಯದ ಒಂದು ಶ್ರದ್ಧಾ ಕೇಂದ್ರವಾಗಿ ಮೂಡಿ ಬಂದು ಈ ಸಮುದಾಯಕ್ಕೆ ನೀವು ಹರಿಶಂಕರ ಮಠ ಅಂದ್ರೆ ನಾವು ಗುರು ಪರಂಪರೆಯ ಮೂಲ ಮಠ ಅನ್ನೋದನ್ನ ನಾವು ನೀವೆಲ್ಲ ಜಗತ್ತಿಗೆ ಸಾರಿ ಹೇಳೋಣ. ಆ ಕಾರಣದಲ್ಲಿ ನಾವೆಲ್ಲರೂ ಬಂಧನಾಗೋಣ. ಅದಕ್ಕೆ ನಮ್ಮ ಶಾಸಕರಿದ್ದಾರೆ, ಅವರು ಸಹ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ನಾಯಕರು ಆರ್ಥಿಕವಾಗಿ ಎಲ್ಲ ಕೊಡ್ತೀವಿ. ಈಗ ಅಧಿಕಾರ ಇದೆ ಶಾಸಕರಿಗೆ, ಅವರು ಒಂದು ದೊಡ್ಡ ಮನಸ್ಸನ್ನು ಮಾಡಿ ನಾನು ಹೇಳ್ತಾ ಇದ್ದೆ, ಈಗ ಡಾಕ್ಟ್ರೆ ನೋಡಿ ಇವಾಗ ಏನೋ ಮಾಡ್ತಾ ಇದೀವಿ, ನಾನು ನಾಳೆ ಏನಾದ್ರು ಹೋಗ್ಬಿಟ್ಟು ನೆಕ್ಸ್ಟ್ ಯಾರು ಸ್ವಾಮೀಜಿ ನೋಡ್ತಾರೆ ನಮ್ಮ ಮನೆಗೆ ಬಾಡಿಗೆ ಬರ್ತಿದ್ದ ಎಷ್ಟು ಮುಂದೆ ಇದೆ ಏನಿದೆ ಅಂತ ಕೇಳ್ತಾರೆ. ಹಾಗಾಗಿ ಒಂದ್ ಸ್ವಲ್ಪ ಬೆಂಗಳೂರಿನಾದ್ರು ಒಂದು ಸೈಟ್ ಕೊಡ್ಸ್ಬಿಡಿ, ಒಂದು ಸಮುದಾಯ ಭವನ ಅಂಗಡಿ ಮಾಡಿ ಒಂದ್ ಸ್ವಲ್ಪ ಬಾಡಿಗೆ ಬರ್ತಾ ಮಾಡಿದ್ರೆ ಈ ಮಠಕ್ಕೆ ಯಾರು ನೆಕ್ಸ್ಟ್ ಸ್ವಾಮಿಗಳು ಬರ್ತಾರೆ ಅಲ್ವಾ? ಆಗುತ್ತೆ ನಮ್ಮ ಮನೆಯಲ್ಲ ಕರ್ಕೊಂಡ್ಬಂದ್ರೆ ಇಟ್ಕೊಂಡು ಮನೆಗೆ ಕರ್ಕೊಂಡ್ಬಂದ್ರು, ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಮಾಡಿದ್ರಿ. ಆದ್ರೆ ಮುಂದೆ ಯಾರು ಸ್ವಾಮೀಜಿ ಆಗ್ಬೇಕು ಅಂದ್ರೆ ಏನಾಯ್ತಪ್ಪ ಮಠಕ್ಕೆ ಆದಾಯ ಅಂತ ಕೇಳಂತ ಇವತ್ತಿನ ವಾತಾವರಣ ಇದೆ. ಹಾಗಾಗಿ ಒಂದಷ್ಟು ಏನಾದ್ರು ಮಠಕ್ಕೆ ಒಂದು ಆದಾಯದ ಮೂಲವನ್ನು ಗುರುತಿಸಲು ಶಾಸಕರು ಹೆಚ್ಚಿನ ಪಾತ್ರವನ್ನು ವಹಿಸಬೇಕು ಅಂತೇಳಿ ಇವತ್ತು ತಾವೆಲ್ಲರೂ ಇಲ್ಲಿ ಒಂದು ಕಾರ್ಯಕ್ರಮ. ನಾನು ಸಹ 15 ವರ್ಷದಿಂದ ಜೊತೆಲಿ ಗುರುಗಳ ಜೊತೆ ಒಡನಾಟಿಯಾಗಿದ್ದೀನಿ. ದಯಮಾಡಿ ಇಲ್ಲೊಂದು ಸ್ವಲ್ಪ ಕೆಳಗೆ ವ್ಯಾಜ್ಯ ಇದೆ, ಜಮೀನು ಸಣ್ಣ ವ್ಯಾಜ್ಯ, ಅದು ಅವ್ರು 30 ಎಕರೆ 25 ಅಷ್ಟು ಐತೆ. ಅದು ಆದಷ್ಟು ನೀವೆಲ್ಲ ಎಷ್ಟೋ ಜನ ಈ ಸ್ಟೇಜ್ ಮೇಲೆ ಇದ್ದೀರಿ, ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ ಅಂದ್ರೆ ಅದೊಂಚೂರು ಪರಿಹಾರ ಮಾಡ್ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ. ಆ ರಸ್ತೆನೂ ಸುಧಾ ಒಂದ್ ಸ್ವಲ್ಪ ಅಗಲವಾಗಿರ್ಲಿ ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಶಾಸಕರಲ್ಲಿ ನಮ್ಮೆಲ್ಲರ ಮನವಿ, ದಯಮಾಡಿ ಇದನ್ನು ಮಾಡಿಕೊಡಿ. ಇದು ನಮ್ಮ ಮಠ, ನಮ್ಮ ತಾಲೂಕಲ್ಲಿ ಒಕ್ಕಲಿಗರ ಮಠ ಒಂದೇ ಇರೋದು. ದಯಮಾಡಿ ಸಹಕಾರ ಮಾಡಿ ಎತ್ತರಕ್ಕೆ ಬೆಳೆಸಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಗುರುಗಳು ಒಳ್ಳೆ ರೀತಿಯಲ್ಲಿ ಮಠ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಭಕ್ತರು ಸಹ ಸದಾ ಈ ಮಠಕ್ಕೆ ಕೆಲಸ ಮಾಡಕ್ಕೆ ಆತರವಾಗಿ ಇರ್ತಾರೆ. ದಯಮಾಡಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೋಲಿಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಕಡೆಯಿಂದ ಶಕ್ತಿ ಬೇಕು ಅಂತ ನನಗೂ ಹಲವಾರು ಜವಾಬ್ದಾರಿಗಳಿದೆ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಎಷ್ಟಾಗುತ್ತಷ್ಟು ನನ್ನ ಕಾಲದಲ್ಲಿ ಅಭಿವೃದ್ಧಿ ಮಾಡ್ಬೇಕಾದ್ರೆ ದಿಟ್ಟ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಮಠದ ಬಗ್ಗೆ ಕಾಳಜಿ ಕಡಿಮೆ ಕೊಟ್ಟಿದ್ದೀನೇನೋ ಅಂತ ಈಗ ಅನ್ನಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ನಾಯಕರು ವಿಶೇಷವಾಗಿ ಧರ್ಮದ ಬಗ್ಗೆ, ದೇವಸ್ಥಾನದ ಬಗ್ಗೆ, ಒಂದು ಪೌರಾಣಿಕದ ಇತಿಹಾಸದ ಬಗ್ಗೆ ಬಹಳಷ್ಟು ಆಸಕ್ತಿ ಉಳ್ಳಂತವರು ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಮನೆಯಲ್ಲಿ. ಇದು ಒಂದು ರೀತಿಯ ಅದನ್ನ ಈಗ ತಾನೇ ಸದಾನಗೌಡರು ಸಾಹೇಬರಿಗೆ ಹೇಳ್ತಿದೆ, ಏನಾರ ಮಾಡಲೇಬೇಕು ಈ ಮಠಕ್ಕೆ ಅಂತ. ಈಗ ಮೊದಲನೇದಾಗಿ ಒಂದು ಅವರು ಬೆಂಗಳೂರಲ್ಲಿ CS ಕೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ ಹಿಂದೆ, ಈಗ ನಮ್ಮ ಮುಂದಿನ ಸಲ CS ಆಕ್ಷನ್ ಕರೆದಾಗ 100ಕ್ಕೆ 100% ಇವ್ರಿಗೇನಾದ್ರು ಒಂದು ಮಾಡಿಕೊಡುವಂಥದ್ದು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಬೆಂಗಳೂರಲ್ಲಿ ಈ ಒಂದು ಮಠಕ್ಕೆ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ನನಗೆ ಯಾವ ರೋಡ್ ಒಂದು ಡಿಸ್ಪ್ಯೂಟ್ ಇಲ್ಲದೆ ಕೂಡಿ ಆ ರೋಡನ್ನ 1 ತಿಂಗಳಲ್ಲಿ 2 ತಿಂಗಳಲ್ಲಿ ರೋಡ್ ರಸ್ತೆನ ನಾನು ಮಾಡ್ಕೊಡ್ತೀನಿ ಅಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದು, ಇವತ್ತು ತಾವೆಲ್ಲ ತಿಳಿದಂಗೆ ಆರ್ಥಿಕವಾದಂತ ಶಕ್ತಿ ಬೇಕು ಯಾವುದಕ್ಕೆ ಆಗ್ಲಿ ಮುಂದುವರಿಬೇಕು ಅಂತಂದ್ರೆ. ಇವತ್ತು ಇಲ್ಲಿ ದಾಸೋಹ ಮಾಡ್ತಾ ಇದ್ದಾರೆ, ವಿದ್ಯಾ ದಾಸೋಹ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಹಣದ ವ್ಯವಸ್ಥೆ ಇಲ್ಲದೆ ಬಹಳಷ್ಟು ಕಷ್ಟ ಆಗುತ್ತೆ, ನಿಜ. ಆ ಕಾರಣಕ್ಕೋಸ್ಕರ ಬಹಳಷ್ಟು ಜನ ಭಕ್ತಾದಿ ವೃಂದದವರು ಇವರು ಯಾರ ಬೇಡಿಕೆ ಇಲ್ಲದೆ ತಾವೆಲ್ಲ ತೊಡಸ್ಕೊಂಡು ಇವತ್ತು ಈ ಒಂದು ಮಠಕ್ಕೆ ಶಕ್ತಿ ಕೊಟ್ಟು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಮೊದಲನೇದಾಗಿ ನಾನು ಕುಣಿಗಲ್ ತಾಲೂಕಿನ ಪರವಾಗಿ ಧನ್ಯವಾದ ಹೇಳಿ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಮಠದಲ್ಲಿ ಯಾವ ರೀತಿ ಹೆಜ್ಜೆಗಳನ್ನು ಇಡ್ತಾರೆ ಅದರಂತೆ ನಾನು ಮತ್ತು ನನ್ನ ಎಲ್ಲ ಶಕ್ತಿ ಯುತವಾದಂತ ನಮ್ಮ ಮನೆಯವರು ಸಹ ನಿಮ್ಮ ಜೊತೆ ನಿಲ್ತೇವೆ ಅನ್ನೋದನ್ನ ನಾನು ಈ ಮಠದಲ್ಲಿ ಇವತ್ತು ಘೋಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ತಾವು ಗುರುಗಳಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ನಮಃ ಅಂತ ಹೇಳಿ ಗುರುಗಳನ್ನು ವಂದನೆ ಮಾಡೋದೇ ಒಂದು ಯೋಗ ಆಗ್ತಾನೆ. ಹೇಳಿದ್ರು ಸ್ವಾಮೀಜಿಯವರು, ನೀವು ಯಾವುದೇ ಒಂದು ಹೆಜ್ಜೆ ಇಡ್ಬೇಕಾದ್ರೂ ಗುರುಗಳು ಇರ್ಬೇಕಂತೆ, ಗುರುಗಳು ಇರ್ಬೇಕಂತ. ಹಾಗೆ
ಗುರುಗಳನ್ನ ನೀವು ಇಟ್ಕೊಂಡಿದ್ದೀರಿ. ಈ ಗುರುಗೆ ಎಲ್ಲ ರೀತಿ ಶಕ್ತಿ ಕೊಟ್ಟರೆ ಅವರು ಸಮಾಜವನ್ನು ಒಳಿತು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಸೇರಿರೋದೇ ಒಂದು ಯೋಗ. ನಿಮ್ಮ ಸೇವೆ ಮಾಡೋದೇ ನಮ್ಮ ಭಾಗ್ಯ. ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ. ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಚಾಕುನಿಂದ ಹಲ್ಲೆ ನಡೆಸಿದ ಪುಡಾರಿಗಳು. ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸಿದ ಪುಡಾರಿಗಳು. ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರ ಆರೋಪ. ಈ ಹಿಂದೆಯೇ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಟೌನ್ ಪೊಲೀಸ್ ಠಾಣೆ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ. ಅದರ ಪರಿಣಾಮವಾಗಿ ಇಂದು ಮನೆಗೆ ನುಗ್ಗಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ ಎಂದು ಆರೋಪಿಸಿ ಗಾಯಾಳುವಿನ ಕುಟುಂಬಸ್ಥರು ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯ ಮೌಲಾಲಿ ಜೋಪಡಿಯಲ್ಲಿ ನಡೆದಿದೆ. ರೈಲ್ವೆ ಇಲಾಖೆಯ ಸಿಬ್ಬಂದಿಯಾಗಿರುವ 48 ವರ್ಷದ ಅಭಿಷೇಕ್ ವಿಕ್ಟರ್ ಪೌಲ್ ಅವರ ಮೇಲೆ ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸಲಾಗಿದೆ. ಈ ಕೃತ್ಯವನ್ನು ಸ್ಥಳೀಯ ರೌಡಿ ಶೀಟರ್ ಸತೀಶ್ ಗೋನಾ ಅವರ ಮಗ ಸಾಮೇಲ್ ಗೋನಾ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಮಾಹಿತಿಯ ಪ್ರಕಾರ ಸತೀಶ್ ಗೋನಾ ಸಾಕಿದ್ದ ನಾಯಿಗಳು ಸ್ಥಳೀಯ ನಿವಾಸಿಗಳಿಗೆ ನಿರಂತರ ತೊಂದರೆಯನ್ನ ನೀಡುತ್ತಾ ಇದ್ವು. ಈ ಕುರಿತು ಅಭಿಷೇಕ್ ಪೌಲ್ ಪ್ರಶ್ನೆ ಮಾಡಿದ್ದರಿಂದ ಕಳೆದ ಹಲವು ತಿಂಗಳುಗಳಿಂದ ಇಬ್ಬರ ನಡುವೆ ಆಗಾಗ ವಾಗ್ವಾದ ಹಾಗೂ ತಕರಾರು ನಡೆಯುತ್ತಿತ್ತು. ಈ ಸಂಬಂಧ ಟೌನ್ ಪೊಲೀಸ್ ಠಾಣೆಯಲ್ಲಿ ಹಲವು ಬಾರಿ ದೂರನ್ನು ಸಲ್ಲಿಸಲಾಗಿದ್ದು ಪ್ರಕರಣವೂ ದಾಖಲಾಗಿತ್ತು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆದರೆ ದೂರುಗಳಿದ್ದರೂ ಪೊಲೀಸರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದ ಕಾರಣ ಇಂದು ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸುವ ಮಟ್ಟಕ್ಕೆ ಪರಿಸ್ಥಿತಿ ತಲುಪಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅಭಿಷೇಕ್ ವಿಕ್ಟರ್ ಪೌಲ್ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರ ಆರೋಗ್ಯದ ಕುರಿತು ವೈದ್ಯರು ನಿಗಾ ವಹಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಬಂಧನ ಹಾಗೂ ಮುಂದಿನ ಕ್ರಮಕ್ಕಾಗಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕುಟುಂಬಸ್ಥರ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪ್ರಭ ಟಿವಿ, ಧಾರವಾಡ. ಮನೆ ಪಕ್ಕದಲ್ಲೇ ಅವ್ನು ಹಿಂಗ್ ಬಂದು ಮೇಲೆ ಹೋಗಿ ಮಲಗಿದವನಿಗೆ ಟ್ಯಾಂಕ್ ಬೋರ್ಡ್ ಇಲ್ಲಾಗಿದೆ. ಇಲ್ಲಾಗಿದ್ರೆ ಕಡಿಮೆ ಮಾಡೇವಿ ಮತ್ತೆ ಅಭಿಯಾನ ಮಾಡತ್ತಾರ. ಯಾಕೆ ನೀವು ಮತ್ತೆ ಗಾಂಜಾ ಸಿಕ್ತಿದ್ರು? ಮತ್ತೆ ಅದೇ ಮತ್ತೆ ಎಲ್ಲ ಕಡೆ ಇದೆ. ನಾನು ಸಾಕಷ್ಟು ಇಲ್ಲಿ ಇದ್ದು ಇಲ್ಲಿ ಹೋಗಿದ್ರೆ ಇವರು ದೇವರ ಮೇಲೆ ತುಂಬಾ ನಂಬಿಕೆ. ಇವ್ರಿಗೆ 80, ಇವ್ರು ಹಸ್ಬೆಂಡ್ ನೋಡ್ಬೇಕು. ಈಗ ಅಲ್ಲಿ ಇದ್ದಾರೆ ನೋಡಿ, ಈಸ್ 88 years. ಇವ್ರು ದೇವರಲ್ಲಿ ಇರ್ತಾರೆ. ಅದ ಇದೆ ಬಟ್ ಸಿಸ್ಟಮ್ ಹಾಳಾಗಿದೆ ಅಂತಂದ್ರೆ ಮತ್ತೆ ಏನ್ರಿ? ಪೊಲೀಸ್ ಸಿಸ್ಟಮ್ ಮಲ್ಕೊಂಡಿದ್ದೆ ಸರ್. ಅವ್ನು ಬಂದು ಚಾಕು ತಗೊಂಡು ಬಂದು ದಾಳಿ ಮಾಡಿದ್ದೆ ಸರ್. ಲಾಸ್ಟ್ ಟೈಮ್ ನಾಯಿ ಸಾಕ್ತಿದ್ರು ಸರ್ ಅವರು. ಅದ್ರ ಮೇಲೆ ಪೊಲೀಸ್ ನಾವು ಅವನಿಗೆ ಹೇಳಿದ್ದೀವಿ. ನಾವು ಸ್ವಲ್ಪ ನಾಯಿ ಬಂದು ಮನೇಲೆಲ್ಲ ಗಲೀಜು ಮಾಡಿ ಮನೆಯಲ್ಲೆಲ್ಲ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲಿ ಬಿಸಾಕ್ತಾ ಇದ್ವು. ಅದಕ್ಕೆ ನಾನು ಬಂದು ನಾಯಿಗೆಲ್ಲ ಬೈದು ಬಿಟ್ಟಿದ್ದೆ. ಅವನು ಯಾಕೆ ಬೈತೀಯ, ಯಾಕೆ ಇದು ಮಾಡ್ತೀಯ ನಮ್ಮ ನಾಯಿಗಳನ್ನು ಅಂದರೆ ನಿಮ್ಮ ನಾಯಿ ನಿಮ್ಮ ಮನೆ ಕಡೆ ಹಿಡ್ಕೊ, ನಮ್ಮ ಮನೆ ಕಡೆ ಬಂದು ಯಾಕೆ ಗಲೀಜೆಲ್ಲ ಮಾಡಿಸ್ತಿ, ಅದನ್ನು ಮಾಡಿದ್ರೆ ಅದು ಏನು ಮಾಡಿದ್ರು ನೀವು ಏನು ಅನ್ಬಾರ್ದು, ಅದು ಕಚ್ಚಿದ್ರು ಕಟ್ಸ್ಕೋಬೇಕಂತ ನಾವು. ಮೂಗಜೀವಿ ಅದು ಏನು ಮಾಡಿದ್ರು ಏನು ಅನ್ಬಾರ್ದು. ನಾನು ದೊಡ್ಡ ಕಿಂಗ್ ಅಂತಾನೆ ಸರ್ ಅವ ಅಲ್ಲಿ. ಅವ ಗೋನ ಸತೀಶ್ ಅಂತೇಳಿ. ಅಂದಕ್ಕೂಲೆ ನಾನು ಲಾಸ್ಟ್ ಟೈಮೇ ಜಗಳಕ್ಕೆ ಬಂದಿದ್ದವ. ಅವ್ನು ರೌಡಿ ಸರ್. ಅವನು ಕೆಲಸ ಏನು ಗಾಂಜಾ. ಎರಡು ಸಲ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಿ. ಪೊಲೀಸರು ಏನು ಆ್ಯಕ್ಷನ್ ತೊಗೊಂಗಿಲ್ಲ ಅವ್ರಿಗೆ. ಇವತ್ತು ಲಾಸ್ಟ್ ಟೈಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವಲ್ಲ, ಅದಕ್ಕೆ ಅವನು ಇದು ಮಾಡಿ ಅವನಿಗೆ ಮತ್ತೆ ಇವತ್ತು ಅವನ ಮಗನ ಕಳ್ಸೀನಿ ನನ್ನ ಮೇಲೆ ಅವಾಗ ಅವನ ಮಗ ಮೇನ್ ಅವ್ರ ತಾಯಿ ಆಗ್ನೇಶ್ ಅಂತೇಳಿ ಚಾಕು ತೊಗೊಂಡು ಬಂದಿದ್ದೆ ಮೇಲೆ. ಇಲ್ಲ ಯಾಕೇನು ಕೈ ಆ್ಯಕ್ಚುಲಿ ಹೊಟ್ಟಿಗೆ ಹಾಕ್ಲಿಕ್ಕೆ ನೋಡಿದೆ ನನ್ನ ಹಾರ್ಟ್ಗೆ. ನಾನು ಸ್ವಲ್ಪ ರಿಜಿಸ್ಟರ್ ಮಾಡಿಬಿಟ್ಟೆ ಅವನಿಗೆ. ಕೈಲಿಂದ ಇದು ಮಾಡ್ಲಿಕ್ಕೆ ಕೂಡಲೇ ಚಾಕು ತಂದು ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಅಡ್ಡ ಇತ್ತ ದಡ್ಡ ಅಂತ ಕಿಂದ ಬಿದ್ದ ಮೇಲೆ ಕೆಳಗಡೆ ಬಿಟ್ಬಿಟ್ಟೆ. ತಲೆ ಮೇಲೆ ಕೈ ಇದೆಲ್ಲ ಇಲ್ಲಿ ಸೈಡಿಗೆ ಇಲ್ಲಿ. ಅದಕ್ಕೆ ನಾನು ಗಟ್ಟಿ ಜೋರಾಗಿ ಕೂಗಾಗಿ ಬಿಟ್ಟು ಕೂಡಲೇ ಅವ ಪರಾರಾಗಲಿಲ್ಲ. ಮನೆಗೆ ಬಂದವ. ನಾವು ಅವನಿಗೆ ಏನು ಮಾಡಿಲ್ಲ. ಮನೆ ಒಳಗಡೆ ಬಂದಾನ. ಅವನೊಬ್ಬ ಬಂದ, ಕೆಳಗಡೆ ಅವನ ತಾಯಿ ಇದ್ಲು. ಅವನಿಗೆ ಹೇಳಿ ಪರಾರಾಗಿಬಿಟ್ಟ ಅವ. ಅವ್ನು ಬಾಜು ಮನೆ ಸರ್ ಅವನು. ಹೌದು ಸರ್. ಲಾಸ್ಟ್ ಟೈಮ್ 2 ಸಲ ಕಂಪ್ಲೇಂಟ್ ಕೊಟ್ಟರು ಏನು ರೆಸ್ಪಾನ್ಸೇ ಇಲ್ಲ ಅವನ ಮೇಲೆ. ಅವನಿಗೆಲ್ಲ ಎಲ್ಲರೂ ಹೆದರ್ತಾರೆ ನಮ್ಮ ಏರಿಯಾದಲ್ಲಿ. ಅವನಿಗೆ ಎಲ್ಲರೂ ಮನೆಗೆ ರಾತ್ರಿ ಎಲ್ಲ ಎಲ್ಲರಿಗೆ ಧಮ್ಕಿ ಕೊಡ್ತಾನೆ. ಎಲ್ಲರ ಮನೆಗೆ ಹೋಗಿ
ಇದು ಮಾಡ್ತಾ ಇರ್ತಾನೆ ಅಲ್ಲಿ. ಪಾಲ್ ಅಂತೇಳಿ ನಾವು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತೇವೆ ಸರ್. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.